ಇದರ ಒಳಗಡೆ ಉಂಟಂತೆ. ಹೌದಲ್ಲ? ಅದೇ ಒಳಗಡೆ ಹೋಗಿದೆ ಅಂತ ನೋಡಿ. ಒಳಗಡೆ ಹೇಗೆ ಇರುತ್ತೆ, ಡೈರೆಕ್ಟ್ ಎಂಟ್ರಿ ಆಗ್ಲಿಕ್ಕೆ ಅವಕಾಶನೇ ಇಲ್ಲ. ಇದು ಮಾತ್ರ ಸಿಗ್ಲಿಕ್ಕಿಲ್ಲ, ಬಾರಿ ದೊಡ್ಡ ಬಂತು. ಇದೆಯಲ್ಲಿ ಬಂತು ನೋಡಿ. ಸರ್ ಅಂತೂ ಇವತ್ತು ಒಳ್ಳೆ ಮಿಷನ್ ಪಾಸಿಬಲ್ ಆಯ್ತು ಇವತ್ತು. ಹೌದು ಸರ್. ನೆಕ್ಸ್ಟ್ ಟೈಮ್ ಈಗ ಇನ್ನೊಂದು ಹೋಗ್ತಾ ಇದ್ದೀವಲ್ಲ, ಇಲ್ಲಿಗೆ ಈಗ ಇದು ಇನ್ನೊಂದು ನಾಗರ ಉಂಟು. ಎಷ್ಟು ದೂರ ಇಲ್ಲಿಂದ? ಅದೇ ಇಲ್ಲಿಂದ ಒಂದು 15 ಕಿಲೋಮೀಟರ್ ಆಗ್ಬೋದು. 15 ಮಂಗಳೂರು ಕಡೆಗೆ? ಅಲ್ಲಲ್ಲ, ನನ್ನ ಊರಿನ ಕಡೆಗೆ. ಚಾರ್ಮಾಡಿ ಎತ್ಬೇಕೀಗ? ಅಷ್ಟು ತನಕ ಹೋಗ್ಬೇಕಾಗಿಲ್ಲ, ಒಗ್ಗ ಅಂತ ಹೇಳ್ತೀವಿ. ಈಗ ನಾವು ಅದೇ ಬಾಂಬಿಲ ರಸ್ತೆ ಅಂತೇಳಿ ಇನ್ನು ಇಲ್ಲಿಂದ ಒಂದು 2 ಕಿಲೋಮೀಟರ್ ಉಂಟು ಅಷ್ಟೇ. ನಮ್ಮ ರೆಸ್ಕ್ಯೂನಾ? ಹೌದು. ಸೊ ಈಗ ನಾವು ನೋಡಿ ಸ್ನೇಹಿತರೆ, ನಾವು ಮೈಸೂರಲ್ಲಿ ರೆಸ್ಕ್ಯೂ ಓಡ್ತಿದ್ವಲ್ಲ ನಮ್ಮ ಇವ್ರ ಜೊತೆಗೆ, ಸ್ನೇಕ್ ಶ್ಯಾಮ್ ಮತ್ತು ಸ್ನೇಕ್ ಸೂರ್ಯಕೀರ್ತಿ ಅವ್ರ ಜೊತೆಗೆಲ್ಲ ಸ್ನೇಹಿತರೆ. ಅದು ನಗರ ಟೌನ್ ಅದು. ಸೊ ಅದು ಎಲ್ಲೇ ಹೋದ್ರೂ ರೋಡ್ಗಳು ಸಿಕ್ತಿತ್ತು, ಒಳ್ಳೆ ಹೈವೇಗಳು ಅದೆಲ್ಲ ಸಿಕ್ತಿತ್ತು. ನೋಡಿ ಇದಿಷ್ಟು ಕಾಡು, ಇಲ್ಲಿಂದ ರೆಸ್ಕ್ಯೂ ಕಾಲ್ ಬರ್ತಾ ಇರುತ್ತೆ ಸರ್, ಬರ್ತಾ ಇರುತ್ತೆ. ಸೊ ನೀವು ಹಗಲು ರಾತ್ರಿ ಅಂದರೆ ಗಾಡಿ ಎತ್ಕೊಂಡು ಓಡಬೇಕು? ಹೌದು. ನಾನು ಮೊಬೈಲ್ ಫೋನ್ ಯಾವುದೇ ಕಾರಣಕ್ಕೂ ಸ್ವಿಚ್ ಆಫ್ ಮಾಡಲ್ಲ, ಯಾಕಂದ್ರೆ ಯಾವ ಟೈಮಲ್ಲಿ ಕಾಲ್ ಬರುತ್ತೆ ಹೇಳಿಕ್ಕಾಗಲ್ಲ. ಹೆಚ್ಚಾಗಿದೆ ನೈಟ್ ಟೈಮಲ್ಲಿ ಜಾಸ್ತಿ. ಅವು ಕಾರ್ ಆರ್ ಬೈಕ್? ಯಾವ್ದು ಸರ್ ನೀವು ಓಡೋದು? ನೈಟ್ ಟೈಮ್ ಆದರೆ ಕಾರಲ್ಲಿ, ಡೇ ಟೈಮ್ ಬೈಕಲ್ಲಿ. ಇಲ್ಲದ್ರೆ ನಮಗೆ ವರ್ಕೌಟ್ ಆಗಲ್ಲ. ಹಾಗೆ ಯಾವಾಗಲೂ ಕಾರಲ್ಲಿ ಹೋದರೆ. ಸೊ ಈಗ ನೀವು 6,000 ಹಾವು ಹಿಡಿದಿರಲ್ಲ, ದುಡ್ಡು ತಗೊಳ್ಳಲ್ಲ? ದುಡ್ಡು ಅಂತೇಳಿ ಏನಂದ್ರೆ ಕೇಳಿ ತಗೊಳ್ಳಲ್ಲ, ಖುಷಿಯಿಂದ ಕೊಟ್ಟರೆ ತಗೊಳ್ತೀನಿ. ಬಿಟ್ಟರೆ ಅದು ಬಿಟ್ಟು ನಾವು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತೇಳಿ ಡಿಮ್ಯಾಂಡ್ ಮಾಡಲ್ಲ. ಏನೋ ಖುಷಿಯಿಂದ ಕೊಟ್ಟರೆ ತಗೊಳ್ತೀನಿ ಅಷ್ಟೇ. ಓಕೆ, ಸೂಪರ್. ಹೋಗೋಣ ಈಗ? ಆಯ್ತು ಸರ್. ಲಿಟ್ರಲಿ ಕಾಡೆ. ಅಯ್ಯೋ ನೋಡಿ, ಫುಲ್ ಕತ್ಲೆಯಲ್ಲಿ. ಇದೇ ಬ್ಯಾಗಲ್ಲೇ ಹಾಕುವ. ಅದೇ ಬ್ಯಾಗಲ್ಲ? ಅದಕ್ಕೆ ಗಂಟು ಹಾಕಿ, ಅಂದರೆ ಬೇರೆ ಬ್ಯಾಗ್ ಇಲ್ಲ, ಅದಕ್ಕೆ ಇಲ್ಲಿ ಸಪ್ರೇಟ್ ಮಾಡ್ತಾ ಇದ್ದಾರೆ. ಇಬ್ರು ಸಪ್ರೇಟ್ ಕಂಪಾರ್ಟ್ಮೆಂಟ್ ಮಾಡಿದೆ. ಸೊ ಈಗ ಒಂದು ನಾಗರ ಒಂದು ನೀರೊಳ್ಳೆ ಬಿಟ್ಟರೆ ಒಣಗೋದು ಒಟ್ಟಿಗೆ ಮಾಡಿದ್ರೆ ಅದು ಇದಕ್ಕೆ ಕಚ್ಚತ್ತೆ. ಹಾಗೆ ತಿಂದ್ಬಿಡುತ್ತೆ? ತಿಂದ್ಬಿಡಲ್ಲ, ಇಮಿಡಿಯೇಟ್ ತಿಂದ್ಬಿಡಲ್ಲ, ಡಿಸ್ಟರ್ಬ್ ಆಗಿರ್ತದೆ. ಸೊ ಈಗ ಒಂದು ವಿಷ ಇರೋ ಹಾವು, ವಿಷ ಇಲ್ದಿರೋ ಹಾವು ಕಚ್ಚಿದ್ರೆ ಸತ್ತೋಗುತ್ತವ ಆ ವಿಷ? ಹೌದು, ಅಂದರೆ ವಿಷದಲ್ಲಿ ಸಹಾಯ ಅಲ್ಲ, ಅದಕ್ಕೆ ಬೈಟ್ ಮಾಡಿದ್ರೆ ಈಗ ಗಾಯದಲ್ಲಿ ಸಾಯುತ್ತೆ. ಗಾಯದಲ್ಲಿ ಸಾಯುತ್ತೆ. ಅಂದರೆ ಇದು ಹಲ್ಲ ಇದು ಮಾರ್ಕಲ್ಲ, ಸೂಜಿ ಥರ ಅಲ್ಲ. ಇನ್ನು ಹಾರ್ಟ್ ಗೀಟ್ ಎಲ್ಲ ಸಿಕ್ಕಿದ್ರೆ ಪಂಚಾಗತ್ತಲ್ಲ, ತೂತಾಗತ್ತೆ. ಸೊ ಒಂದು ಹಾವಿಗೆ, ವಿಷ ಇಲ್ದಿರೋ ಹಾವಿಗೆ ವಿಷ ಇರೋ ಹಾವು ಕಚ್ಚಿದ್ರೆ ವಿಷದಿಂದ ಸಾಯಲ್ಲ? ಹೌದು, ಇದರಲ್ಲಿ ಸಾಯುತ್ತೆ. ಅಂದರೆ ವಿಷ ಸಹ ಎಫೆಕ್ಟ್ ಆಗುತ್ತೆ, ಜಾಸ್ತಿ ಅಲ್ಲ, ಅಲ್ಪ ಸ್ವಲ್ಪ. ಅಂದರೆ ಅದರದ್ದು ಅಂದರೆ ಏನು ಹೇಳ್ತಾರೆ, ಸರಿಸೃಪಗಳಲ್ಲ. ಈಗ ಮನುಷ್ಯರಿಗೆ ವಿಷ ತಾಗಿದ್ರೆ ಕೆಲಸ ಮಾಡುತ್ತೆ, ಅದೇ ಹಾವುಗಳಿಗೆ ಹಾಲು ಕೊಟ್ಟರೆ ಅದು ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಆ ಥರ ಆಗುತ್ತೆ. ಹಾವು ಸೆಟ್ ಆಗುತ್ತೆ. ಬಟ್ ಕಚ್ಚಿದ್ರೆ, ಜಗಳ ಮಾಡಿದರೆ ಸಾಯುವ ಚಾನ್ಸಸ್ ಉಂಟು. ಅಂದರೆ ಆದ ಘಟನೆ ಹೇಳ್ತಾ ಇದ್ದೇನೆ. ಇಲ್ಲಿ ಕಾಳಿಂಗ ಸರ್ಪ ಮತ್ತು ಹೆಬ್ಬಾವಿಗೆ ಜಗಳ ಆಗ್ತಾ ಇತ್ತು. ಮರು ದಿವಸ ನೋಡಿದರೆ 2 ಸತ್ತೋಗಿದೆ. ಅಂದರೆ ಇದು ಸರಿ ಕಚ್ಚಿದೆ, ಹೆಬ್ಬಾವು ಅದಕ್ಕೆ ಸರಿ ಕಚ್ಚಿದೆ. ಸೊ ಅದಕ್ಕೆ ಹಾರ್ಟಿಗೆಲ್ಲ ತೂತಾಗಿರ್ಬೋದು, ಅಥವಾ ಆ ಪ್ಲೇಸಿಗೆಲ್ಲ. ಸೊ ಅದರ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗಿರ್ಬೋದು. ಹಾಗೆ ಕಾಳಿಂಗ ಸರ್ಪದ ವೆನಮಲ್ಲಿ ಇದು ಸತ್ತಿರ್ಬೋದು, ಅಥವಾ ಅದರ ಬೈಟಿಗೆ ಸತ್ತಿರ್ಬೋದು. ಕೈ ಅಂದಟ್ಟು ಕಚ್ಚಿ ಬಿತ್ತರಿಗೆ ಕೈ ಕೊಂಡಿಜ ಬಟ್ಟಾಗೆ ಇದರ ಒಳಗಡೆ ಉಂಟಂತೆ. ಈ ಪೊದೆಲ್ಲ? ಅದೇ ನೋಡು. ಬಟ್ ಈ ಪೊದೆಲ್ಲ ಇದ್ರೆ ನಿಮ್ಗೆ ಬರುತ್ತಾ ಅದು? ಯಾವ್ದು ಸರ್? ಅದೇ ಮನೆ ಹತ್ರ ಆದರೆ ರೆಸ್ಕ್ಯೂ ಮಾಡಬೇಕಾಗ್ತದೆ, ಇಲ್ದಿದ್ರೆ ಇಲ್ಲಿ ಸಹ ಮಕ್ಕಳೆಲ್ಲ ಇದ್ದಾರ. ಹಾಗೆ ಇಲ್ಲಿ ಹೆಂಗೆ ಹುಡ್ಕೋದು ಸರ್ ಈಗ? ಅದೇ ಒಳಗಡೆ ಹೋಗಿದೆ ಅಂತೀರಾ? ಈ ತೂತಲ್ಲ? ಹೌದು. ನಿನ್ನೆ ಇಡೀ ದಿವಸ ಹೊರಗೇನೆ ಕೂತ್ಕೊಂಡಿದ್ದು. ಡೈಲಿ ಬರ್ತಾ ಇದೆ ಇಲ್ಲಿಗೆ? ಮೊನ್ನೆ ನನಗೆ ಈಗ ಗಾಡಿಗೆ ಹೀಗೆ ಇಲ್ಲಿ ಇದು ಮಾಡಿದ್ದು, ಎಡೆ ತೋರಿಸಿದ್ದು. ಹೌದಾ? ಗಾಡಿ ಗೊಬ್ಬರ ಹಾಕ್ತಿದ್ದೆ ಮೇಲೆ. 2 ವೀಲರ್ ಅಲ್ಲ, 4 ವೀಲರ್ ಪಿಕಪ್. ರೋಡಲ್ಲಿ ನಿಂತಿತ್ತು? ರೋಡಲ್ಲಿ, ಕರೆಕ್ಟ್. ನಾಗರಾವು ಹೋಯ್ತು. ಅದೇ ಮೊನ್ನೆಯಿಂದ ಅದೇ ರಿಪೀಟ್ ಆಗ್ತಾ ಉಂಟಂತೆ. ಅಲ್ಲಲ್ಲ ಸರ್, ಇದು ಕಿರಣ್, ಈಗ ಈ ಹಾವು ಅದಿದೆ, ಹೌದು, ಇಲ್ಲೇ ಇದೆ ಅಂತಾರೆ, ಯಾಕೆ? ಇಲ್ಲೇ ಅಂತ ಹೇಳಿದ್ರೆ ಅದೇ ಇಲ್ಲೇ ಸೆಟ್ ಆಗಿದೆ. ಅದು ಇಲ್ಲಿ ಹತ್ತಿರದಲ್ಲಿ ಕೋಳಿ ಎಲ್ಲ ಸಾಕಿದ್ರೆ ಅದರ ಮೊಟ್ಟೆ ಎಲ್ಲ ಈಸಿಯಾಗಿ ಸಿಗುತ್ತೆ, ಫುಡ್ ಸಿಕ್ಬಿಡುತ್ತೆ. ಹೌದು, ಅದಕ್ಕೋಸ್ಕರ ಹಾವುಗಳಿಗೆ ಟೆರಿಟರಿ ಇರ್ತಾವ? ಹೌದು. ಒಂದು ಪ್ಲೇಸಲ್ಲಿ ಇದ್ದರೆ ಅದೇ ಪ್ಲೇಸಲ್ಲಿ ಇದ್ದು ಏನು ಮಾಡ್ತಾ ಗೊತ್ತುಂಟು, ಈಗ ಒಂದು ಇಲ್ಲಿ ಸಿಕ್ಕಿದೆ, ಅದಕ್ಕೆ ಕಚ್ಚಿ ಬಿಡ್ತದೆ. ಅದರ ನಂತರ ಇಲ್ಲಿ ಓಡುತ್ತೆ ನೋಡಿ, ಅದರ ಹಿಂದೆ ಇದು ಹೋಗ್ತದೆ, ಆ ಇಲ್ಲಿ ಹೋಗಿ ಅದರ ಅಡಗುತನದಲ್ಲಿ ಹೋಗಿ ಸಾಯುತ್ತೆ ಅಲ್ಲಿ. ಸೊ ಇದು ಅಲ್ಲಿ ಹೋಗಿ ಆ ಇಲಿಯನ್ನು ತಿಂತದೆ. ಅದು ಇಲ್ಲಿ ತಿಂದರೆ ಒಂದೇ ಸಿಗುತ್ತೆ, ಅದಕ್ಕೆ ಅಲ್ಲಿ ಹೋದರೆ ತುಂಬ ಸಿಗುತ್ತೆ ಇಲಿಗಳು, ಗುಂಪೆ ಸಿಗುತ್ತೆ. ಗುಂಪೆ ಸಿಗುತ್ತೆ. ಅದನ್ನೆಲ್ಲ ಖಾಲಿ ಮಾಡಿ ಅಲ್ಲಿ ಎಲ್ಲ ಖಾಲಿ ಆದ ನಂತರ ನೆಕ್ಸ್ಟ್ ಪುನಃ ಏರಿ ಚೇಂಜ್ ಮಾಡುತ್ತೆ. ಹಾಗೆ. ಸೊ ಓಕೆ, ಈ ಹಾವು ಒಂದು ಇಲಿ ಮೇಲೆ ಅಟ್ಯಾಕ್ ಮಾಡುತ್ತಲ್ಲ, ಹೌದು, ಇಮಿಡಿಯೇಟ್ ಹಿಡಿಯಲ್ಲ? ಇಲ್ಲ, ಕಚ್ಚಿ ಬಿಡ್ತದೆ ಅಷ್ಟೇ. ವಿಷ ಇಲ್ಲದ ಹಾವುಗಳಾದರೆ ತಂದು ತಿಂದೇ ಬಿಡ್ತದೆ, ಅದು ಬಿಟ್ಟರೆ ಓಡುತ್ತಲ್ಲ, ಅದಕ್ಕೋಸ್ಕರ ತಿಂದೇ ಬಿಡ್ತದೆ. ಒಂದು ಕೆರೆ ಹಾವು ಒಮ್ಮೆ ಸಿಕ್ಕಿದ್ರೆ, ಒಂದು 4-5 ಇಲ್ಲಿ ಸಿಕ್ಕಿದ್ರೆ ಸಹ ಅದರ ದೇಹದಲ್ಲಿ ಸುತ್ತಿಕೊಂಡೆಲ್ಲ ಇದು ಮಾಡಿರ್ತದೆ, ಲಾಕ್ ಮಾಡ್ತದೆ, ಒಂದೊಂದನ್ನೇ ತಿಂತದೆ, ಮತ್ತು ತಿಂದಾದ ನಂತರ ಹೋಗ್ತದೆ. ಬಟ್ ನಾಗರ ವಿಷದ ಹಾವು ಆ ಥರ ಅಲ್ಲ, ಕಚ್ಚಿ ಬಿಡ್ತದೆ ಅಷ್ಟೇ. ಅದು ಇಲ್ಲಿ ಓಡಿ ಇಲ್ಲಿ ಅದು ಹೋಗಿ ಅದು ಇದು ಮೂರ್ಛೆ ಬೀಳ್ತದಲ್ಲ, ಅಲ್ಲಿ ಹೋಗಿ ತಿನ್ನಲಿಕ್ಕೆ ಸ್ಟಾರ್ಟ್. ಬಟ್ ಅದು ಅಲ್ಲೇ ಹೋಯ್ತು ಅಂತ ಹೆಂಗೆ ಗೊತ್ತಾಗ್ತದೆ? ಅದು ಸ್ಮೆಲ್ ಅಲ್ಲಿ ಆ ಟೈಮಲ್ಲಿ ನೋಡಿ, ನಮ್ಮ ಮನೆಗೆ ಹಾಗೆ ಎಲ್ಲರೂ ನೋಡ್ತಾರೆ ನೋಡಿ. ಈಗ ಒಂದು ನಾಗರವು ಮನೆಗೆ ಬಂತಂತ ಹೇಳಿದ್ರೆ ಒಂದು ಅರ್ಥ ಮನೆ ಒಳಗಡೆ ಇಲ್ಲಿರ್ಬೋದು, ಅಥವಾ ಏನೋ ಗಲೀಜಿರ್ಬೋದು. ವಿದೌಟ್ ರೀಸನ್ ಇಲ್ಲದೆ ಮನೆ ಒಳಗಡೆ ಬರೋದೇ ಇಲ್ಲ.
ಸೊ ನಾಗರಾವ್ ಮನೆ ಒಳಗಡೆ ಬಂದಿದ್ರೆ ನಾವು ಅರ್ಥ ಮಾಡ್ಕೋಬೇಕಾದ್ರು ಏನೂ ಇದೆ. ಹೌದು 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 ಹಾಗೆ ನಮ್ಮ ಮನೆಯ ದೋಷದಲ್ಲಿ ಅಲ್ಲ, ಮನೆ ಕ್ಲೀನ್ ಇಲ್ಲದಿದ್ದರೆ ಬರುವಂಥದ್ದು, ಅದಕ್ಕೋಸ್ಕರ. ಸೊ ಅದನ್ನ ನಾವು ಏನೋ ದೋಷ ಗೀಷ ಅಂತ ಅನ್ಕೊಂಡು ಕತೆ ಕಟ್ಬಿಡಿ. ಇಲ್ಲ ಹಾಗೆ. ಓಕೆ, ಸೊ ಇದನ್ನು ಮಾಡೋಣ. ಸ್ವಲ್ಪ ಬಿಡಿಸ್ತಾರಂತೆ. ಅಯ್ಯೋ ಅಂಕಲ್ ಗುದ್ಲಿಲಿ ಆಗಿದ್ದಾರೆ ಈಗ. ಏನು ಸಾಹೇಬ್ರ ಸರು? ಬೋಣ. ಹಾಂ, ಬೋಣ ಸರು. ಹಾಂ, ಜೈ. ಒಳ್ಳೆ ಅಡುಗೆ ಭಟ್ರು. ಹೌದಾ? ಬನ್ನಿ, ಈಗ ಆಗಿದ್ದಾರೆ ಬೋಣ ಅವರು. ಸರ ಸದ್ದಾಗುತ್ತೆ, ಎಲೆ ಮೇಲೆ ಓಡಾಡಿದ್ದು. ಹೌದು. ಓಕೆ, ಅವಾಗ ನಾಯಿ ಬೊಗಳ್ತದೆ. ಹೌದು. ಓಕೆ, ತಮ್ಮ ಹೆಸರೇನು? ಸೆಲೆಸ್ಟಿನ್ ಅಂತೇಳಿ. ಓಕೆ, ನೀವೇ ಕಾಲ್ ಮಾಡಿದ್ದು? ನಾನಲ್ಲ, ಇವ್ರು ಮೇಡಮ್ ಕಾಲ್ ಮಾಡಿದ್ದು. ಓಕೆ, ನಿಮ್ಮ ಮಗು ಎಷ್ಟು ತಿಂಗಳದಕ್ಕೆ? 9 months. ವಾವ್, ಏನು ಕೇಸು? ದಿಯಾ ಅದು ಗುಜ್ಜಿ ಚೂಪಲ್ಲಿ. ಸೊ ಅದು ಬಿಲ ಮಾಡ್ಕೊಂಡಿದ್ಯಾ? ಹೌದು, ಅದು ಮಾಡೋದಿಲ್ಲ. ಇಲಿಗಳು ಮಾಡಿದ್ದರಲ್ಲಿ ಇರುತ್ತೆ. ಅದೇ ಇಲ್ಲಿ ಅದರ ಒಮ್ಮೆ ಬಂದರೆ ಅದೆಲ್ಲ ಪಾಪ್ಯುಲೇಷನ್ ಅದರದ್ದು ಖಾಲಿ ಮಾಡಿ ಮತ್ತೆ ಇನ್ನೊಂದು ಕಡೆ ಹೋಗುವಂಥದ್ದು. ಅಲ್ಲ, ಈಗ ಇಲಿ ಬಿಲಕ್ಕೆ ಒಂದ್ಸಲ ಹಾವು ಬಂದರೆ ಇಲಿಗಳೆಲ್ಲ ಓಡೋಗ್ಬೇಕಲ್ಲ. ಅದೇ ಅದು ಅಲ್ಲಿ ಇರುತ್ತಲ್ಲ ಬಾಗಿಲಲ್ಲಿ. ಇಲಿಗೂಡು ಅಷ್ಟೇ ಮೆಕ್ಯಾನಿಸಮ್ ಇರುತ್ತೆ. ಈ ಟಿಪ್ಪು ಸುಲ್ತಾನ್ನ ಕೋಟೆ ಥರ ಹೇಗಿರುತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ ಇರಲ್ಲ. ಯಾವುದೇ ಮಳೆ ಬರಲಿ, ಯಾವುದೇ ಒಂದು ಫ್ಲಡ್ ಬರಲಿ, ಅದರೊಳಗಡೆ ನೀರು ಹೋಗಲ್ಲ. ಅಂದರೆ ಕಂಪಾರ್ಟ್ಮೆಂಟ್ ಆಗಿ ಇರುತ್ತೆ ಅದು. ಅದಕ್ಕೆ ಇನ್ನೊಂದು ವೆಂಟಿಲೇಷನ್ ಅದೆಲ್ಲ ಇರುತ್ತೆ. ನೀವು ಕರೆಕ್ಟಾಗಿ ಹುಡ್ಕೊಂಡೋದ್ರೆ ಗೊತ್ತಾಗುತ್ತೆ. ಈ ಇದು ಸಹ ನೋಡಿ ನೀವು, ಯಾವುದು ನಮ್ದು ಹುತ್ತ ಎಲ್ಲ ಉಂಟಲ್ಲ, ಹುತ್ತದ ಸಿಸ್ಟಮ್ ನೋಡಿ. ಎಷ್ಟು ಬಿಸಿಲು ಬರಲಿ, ಎಷ್ಟು ಮಳೆ ಬರಲಿ, ಅದು ಓಪನ್ ಮಾಡಿ ಒಳಗಡೆ ನೋಡಿದ್ರೆ ಅದರ ಟೆಂಪರೇಚರ್ ಉಂಟಲ್ಲ, ಒಂದು 26 ರಿಂದ 28 ಡಿಗ್ರಿ ಸೇಮ್ ಅದೇ ರೀತಿ ಇರ್ತದೆ. ನಮ್ಮ ಯಾವುದೇ ಇಂಜಿನಿಯರ್ಗಳಿಗೆ ಮಾಡ್ಲಿಕ್ಕೆ ಆಗಲ್ಲ ಆ ಥರ. ಗೆದ್ದುಳ ಮಾಡ್ಕೊತಾರೆ ಆ ಥರ. ಸೊ ಸರ್, ಇಲಿಗಳ ಗೂಡು ಒಂದೇ ತೂತಿರಲ್ಲ. ಹಾಂ, ಅದಕ್ಕೆ ಬೇರೆ ಸಬ್ ಇರುತ್ತೆ ಕಂಪಾರ್ಟ್ಮೆಂಟ್. ಏನಾದರೂ ಬಂದರೆ ಅಡಗಿ ಕೂತ್ಕೊಳ್ಳಿಕ್ಕೆ ಎಲ್ಲ ಅದು ತುಂಬ ಸ್ಮಾರ್ಟ್ ಇರುತ್ತೆ. ನೋಡಿ, ಡೈರೆಕ್ಟ್ ಇರಲ್ಲ. ನೋಡಿ ಹೇಗೆ ಉಂಟದು ನೋಡಿ. ಇದ್ರೆ ಈ ಥರ ಡೈರೆಕ್ಟ್ ಇರಬೇಕಿತ್ತು ಬಿಲ್ಲ. ಈ ಕಡೆ ಹೋಗಿ ಆ ಕಡೆ ಹೋಗಿ ಅಂದರೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲಿಗಳು ಕೆತ್ತವಾದ ನಂಗೆ. ಹೌದು, ಇಲಿಗಳು ತೂತಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ನಂಗಿದೆ ಉಯಿರ ಸತೀಶನ ನೋಡಿ, ಒಳಗಿಂದ ಹೇಗೆ ಇರುತ್ತೆ. ಡೈರೆಕ್ಟ್ ಎಂಟ್ರಿ ಆಗಲಿಕ್ಕೆ ಅವಕಾಶನೇ ಇಲ್ಲ. ನೋಡಿ ಅಲ್ಲಿ ಮೇಲೆ ಇದೆ, ಮತ್ತೆ ಪುನಃ ಟ್ವಿಸ್ಟ್ ಇರುತ್ತೆ. ಹಂಗೆ ಹೋಗ್ತದೆ ಮತ್ತೆ ಹಿಂಗೆ ಹೋಗ್ತದೆ, ಮತ್ತೆ ಪುನಃ ಕನ್ಫ್ಯೂಷನ್ ಇರುತ್ತೆ. ಹಾಗೆ ತೂತು ಅಲ್ಲಿದೆ, ಮತ್ತೆ ಅಲ್ಲಿಂದ ನೋಡಿ ಪುನಃ ನೋಡಿ ಚೇಂಜ್ ಆಗಿ. ಇದು ಮಾತ್ರ ಸಿಗ್ಲಿಕ್ಕಿಲ್ಲ, ಬಾರಿ ಸಿಗ್ಲಿಕ್ಕಿಲ್ಲ. ಇಲಿ ಬಿಲ. ಹೌದು ಸರ್, ಒಳಗಡೆ ತಗೊಂಡು ಫುಡ್ ಎಲ್ಲ ಸ್ಟೋರ್ ಮಾಡ್ಕೊಳ್ತದ್ದು. ಇಲಿಗಳು ಕೊಂಡೋಗ್ತಾರೆ. ಓಕೆ, ಇದು ಸಿಗೋದು ಡೌಟು. ತುಂಬ ದೊಡ್ಡದುಂಟು. ಲೋ ಸರ್, ದೊಡ್ಡ ಹಾವ ಚಿಕ್ಕ ಹಾವ? ದೊಡ್ಡದುಂಟು ನೋಡಿ. ಪುನಃ ಅಲ್ಲಿಂದ ಪುನಃ ಟ್ವಿಸ್ಟ್ ಆಗಿದೆ ನೋಡಿ. ಅದೆಲ್ಲ ಈ ಕಡೆ ಬಂದಿದೆ. ಬಟ್ ಈ ತೂತಲ್ಲಿ ಇದೆ ಗೊತ್ತಾ ಬಿಲ್ದಲ್ಲಿ? ನೋಡಿದಾರಂತೆ, ಈಗ ತನಕ ನೋಡಿದಾರಂತೆ. ಅಥವಾ ಆ ಬಿಲ್ಗೆ ನೀರು ಬಿಟ್ರೆ ನಾವು? ಅದೇ ನೀರು ಬಿಟ್ಟರೆ ನೀರು ಹೋಗಲ್ಲ. ಅದೇ ಯಾವುದೇ ಎಷ್ಟು ನೀರು ಬಿಡಿ ನೀವು ಒಳಗಡೆ ಆಗಲ್ಲ. ಅದಕ್ಕೆ ಮೇಲೆಗಿರುತ್ತಲ್ಲ ಬಿಲ್ಲ, ಕೆಳಗಡೆ ಇರಲ್ಲ. ನಾವು ಕೆಳಗೆ ಬಿಡ್ತಾ ಇರ್ತೀವಿ, ಅದು ನೀರು ಮೇಲೆ ಇರುತ್ತೆ. ಹೌದು, ಅಲ್ಲಿದೆ ಅದು. ನೋಡಿ ಪುನಃ ಅಲ್ಲಿ ಡೈವರ್ಷನ್ ತಗೊಂಡಿದೆ. ಅದು ಗೀತಾಗೀತ ಇನ್ನೊಂದು ಕಡೆ ಪಾಸ್ ಆಗಿ ಹೋಗಿದ್ದು ಸಾಕು, ಚಾನ್ಸಸ್ ಇರುತ್ತೆ. ಇನ್ನೊಂದು ಯಾವುದೋ ಔಟಿದ್ರು ಇರ್ಬೋದು. ಹೌದು. ಮಿಷನ್ ಇಂಪಾಸಿಬಲ್. ಈಗ ಇಂಪಾಸಿಬಲ್ ಅಂದರೆ ಆ್ಯಕ್ಚುಲಿ ದೂರ ಆದರೆ ಪರವಾಗಿಲ್ಲ, ಮನೆ ಹತ್ತಿರ ಉಂಟಲ್ಲ, ಅದಕ್ಕೋಸ್ಕರ ಮಾತ್ರ. ಇಲ್ಲದಿದ್ರೆ ನಾವು ರೆಸ್ಕ್ಯೂ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಅದೊಂದು ಗೀಜಗ್ ಅಂತೇಳಿ ಒಂದು ಹಕ್ಕಿ ಇರುತ್ತೆ ಸರ್. ಗೀಜನಕ್ಕಿ ನೀವು ನೋಡಿರ್ಬೋದು. ಅದು ಆ ಥರನೇ ಒಂದು ಹೋಲ್ ಇರುತ್ತೆ, ಅದು ಡಮ್ಮಿ, ಅದರೊಳಗೆ ಇರಲ್ಲ. ಬಟ್ ಅದರೊಳಗಡೆ ಪುನಃ ಇನ್ನೊಂದು ಒಳಗಡೆ ಹಿಡನ್ ಇರುತ್ತೆ ಕಂಪಾರ್ಟ್ಮೆಂಟ್, ಅದರಲ್ಲಿ ಅದು ಮೊಟ್ಟೆ ಇಡುವಂಥದ್ದು. ಇದು ನೋಡಿ, ಅಂದರೆ ಯಾವುದೇ ಹಾವು ಏನಾದ್ರು ಬಂದರೆ ಸಹ ಇಲ್ಲಿ ಬಂದು ಇಲ್ಲಿ ಏನಿಲ್ಲ ಅಂತೇಳಿ ಹೋಗುತ್ತೆ ರಿಟರ್ನ್. ಅದರೊಳಗಡೆ ಪುನಃ ಕಂಪಾರ್ಟ್ಮೆಂಟ್. ಗೀಜಗನ್ಗೂಡು. ಪ್ರಕೃತಿಯಲ್ಲಿ ಇರೋ ಪ್ರಾಣಿಗಳು ತುಂಬಾ ಬುದ್ಧಿ ಇದೆ. ಹೌದು, ನಾವು ಸಿಕ್ಕಾಪಟ್ಟೆ ಓದ್ಬಿಟ್ಟಿದ್ದೀವಿ ಅಂತ ಭಯಂಕರ ಕಷ್ಟಪಡ್ತೀವಿ. ಹೌದಾ? ಬೇಡ ಸರ್, ತುಂಬಾ ಕಷ್ಟಪಡ್ತಿದ್ದಾರೆ. ನೋಡಿ ಅದು ಈ ಕಡೆ ಹೋಗಿದೆ, ಇನ್ನು ಮೇಲೆ ಹೋಯ್ತದೆ. ಇದು ಹೋಗೋದಲ್ಲ ಕೆಲಸ, ತುಂಬ ದೊಡ್ಡದುಂಟು ಸರ್. ಆ ಕಡೆ ಹೋಗಿದೆ ಸರ್. ಪುಂಗಿ ಊದ್ಬೋದಲ್ಲ ಸರ್? ಪುಂಗಿ ಇದೆಲ್ಲ ಸುಮ್ಮನೆ ಸರ್, ಅವಿಗೆ ಕಿವಿಯೇ ಕೇಳಿಸಲ್ಲ. ಹೌದಾ? ಏನೋ ಡ್ಯಾನ್ಸ್ ಎಲ್ಲ ಮಾಡಿಸ್ತಿರ್ತಾರೆ. ಸುಮ್ಮನೆ ಸರ್, ಅದೆಲ್ಲ ನಾಟಕ. ಅದಕ್ಕೆ ಪುಂಗಿ ಬೇಕಾಗಿಲ್ಲ. ಈ ಥರ ನಿಮ್ಮದು ಕ್ಯಾಮರಾ ಇಟ್ಟರೆ ಸಾಕು, ಅದು ಮೂಮೆಂಟನ್ನು ನೋಡುತ್ತೆ, ಶಬ್ದವನ್ನಲ್ಲ. ಅದು ನಾವು ಅದರ ಮುಂದೆ ಆಡಿಸ್ತೀವಲ್ಲ. ಈಗ ನೋಡಿ, ಇದು ಹಾವು ಸಿಕ್ಕಿದ್ರೆ ನಾನು ನಿಮಗೆ ತೋರಿಸ್ತೇನೆ ಲೈವ್ ಆಗಿ. ಏನಂದ್ರೆ ಅದರ ಮೇಲೆ ನೀವು ಒಂದು ಸಬ್ಜೆಕ್ಟ್ ಅನ್ನ ಈ ತರ ಅಲ್ಲಾಡಿಸಿದ್ರೆ ಅದನ್ನು ನೋಡ್ತದೆ ಬಿಟ್ಟು ಅದರ ಶಬ್ದಕ್ಕೆ ಡ್ಯಾನ್ಸ್ ಮಾಡೋದಲ್ಲ. ಅದು ಕಿವಿನೇ ಇಲ್ಲ. ಕಿವಿ ಇಲ್ಲ, ಬಟ್ ಲೈಟ್ ಸೌಂಡ್ ಕೇಳತ್ತೆ ಅದಕ್ಕೆ. ಅಂದ್ರೆ ಅದರ ಈ ಬೋನ್ ಉಂಟಲ್ಲ ಇಲ್ಲಿದ್ದು, ಅದೇ ತರ ಕಿವಿ ತರ ಕೆಲಸ ಮಾಡುತ್ತೆ. ಹಾಗಂದ್ರೆ ಹೊರ ಕಿವಿ ಇಲ್ಲ. ಹಾಗೆ ಮ್ಯಾಕ್ಸಿಮಮ್ ದೊಡ್ಡ ಸೌಂಡ್ ಎಲ್ಲ ಅದಕ್ಕೆ ಅಬ್ಸರ್ವ್ ಆಗತ್ತೆ, ಗೊತ್ತಾಗತ್ತೆ. ಲೈಟ್ ಸೌಂಡ್ ಗೊತ್ತಾಗಲ್ಲ. ಕಿವಿ ಅಂತ ಹೇಳಿಲ್ಲ ಅದಕ್ಕೆ, ಹೊರ ಕಿವಿ ಇಲ್ಲ ಅದಕ್ಕೆ. ಸೊ ಈ ಥರ ನೀವು ಈ 6000 ಹಾವು ಹಿಡಿದಿರಲ್ಲ, ತುಂಬ ರೋಚಕವಾದ ಅನುಭವಗಳು ಇರ್ತವೆ ತಮ್ಮ? ಹೌದು ಸರ್, ತುಂಬ ಉಂಟು. ಈ ಕಡೆ ಪುನಃ ನೋಡಿ, ಉಲ್ಟಾ ಈ ಕಡೆ ಹೋಗಿದೆ ನೋಡಿ.
ಇನ್ನು ಪುನಃ ಉಲ್ಟಾ ಈ ಕಡೆ, ಅದು ಇನ್ನು ಆಗುದಿಲ್ಲ, ಈ ಕಡೆ ಹೋಗಿದೆ. ಮೇಲೊಟ್ಟೋಯ್ತು. ಹೌದು. ಸೊ ಈಗ ಹಾವು ತುದಿಯಲ್ಲಿ ಕೂತಿರುತ್ತೆ. ಹೌದು ಹೌದು, ಅದು ಆಗಿದ ಥರ ಅದಕ್ಕೆ ಇದು ವೈಬ್ರೇಷನ್ ಸಿಗತ್ತಲ್ಲ, ಹಾಂ, ಆ ಕಡೆ ಹೋಗ್ತಾ ಇರುತ್ತೆ. ಹೌದು, ಒಳಗಡೆ ಹೋಗ್ತದೆ. ಆಪ್ಷನ್ ಏನಿಲ್ಲದಿದ್ರೆ ಬರುತ್ತೆ ರಿಟರ್ನ್. ಇನ್ ಕೇಸ್ ಆ ಕಡೆಯಿಂದ ಏನಾದರೂ ಎಕ್ಸಿಟ್ ಇದ್ದರೆ ಆ ಕಡೆ ಪಾಸ್ ಆಗಿ ಆಗ್ತದೆ, ಹೋಗ್ತದೆ. ಓಹೋ ಬೊಚ್ಚಿ ಸರ್, ಬೊಚ್ಚಿ ಬಾಬುಜು ಚೊಂಚೊಂಚೊಂಡು ಆ ಕಡೆ ಹೋಗಿ ನನ್ನ ಲೆಕ್ಕದಲ್ಲಿ ಆ ಕಡೆ ಹೋಗಿರ್ಬೋದು, ಆ ಕಡೆ ಪಾಸ್ ಆಗಿದೆ ಎಲ್ಲೋ. ಸೊ ಅವುಗಳು ಆ್ಯಕ್ಚುಲಿ ನಾವು ಪೂಜೆ ಅಂತ ಏನು ಮಾಡ್ತೀವಲ್ಲ ಅದರಿಂದಲೇ ಸಮಸ್ಯೆ ಆಗುವಂಥದ್ದು. ಅದಕ್ಕೆ ಹಾವುಗಳಿಗೆ ನಾವು ಹೋಗಿ ನೋಡಿ ಕಾಡಿಗೆ ಹೋಗಿ ಅಲ್ಲಿ ಹೋಗಿ ಇದೆಲ್ಲ ಬನಕ್ಕೆ ಹೋಗಿ ನಾವು ಅದಕ್ಕೆ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಅದರಷ್ಟಕ್ಕೆ ಬಿಟ್ಟರೆ ಅದರಷ್ಟಕ್ಕೆ ಬರ್ತದೆ, ಅದರ ಆಹಾರ ತಿಂತದೆ, ಅದರಷ್ಟಕ್ಕೆ ಹೋಗ್ತದೆ. ಏನು ನಾವು ಮನುಷ್ಯರಿಗೆ ತೊಂದರೆ ಮಾಡಲ್ಲ. ಅದಾಗಿಯೇ ಬಂದು ಮನುಷ್ಯರಿಗೆ ಕಚ್ಚಿದ್ದು ಇತಿಹಾಸದಲ್ಲಿ ಇಲ್ಲ ಇಷ್ಟುವರೆಗೆ. ಹುಡ್ಕೊಂಡ್ ಕಚ್ಚಿಲ್ಲ. ಇಲ್ಲ ಇಲ್ಲ ಇಲ್ಲ, ಏನಾದರೂ ನಮಗೆ ತೊಂದರೆ ಆದರೆ ಗೊತ್ತಿಲ್ಲದೆ ನಾವು ಅದನ್ನು ತುಳಿತೇವೆ. ಸೊ ಆ ಟೈಮಲ್ಲಿ ಅದು ಕಚ್ತದೆ ನಮಗೆ. ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಇದು ಒಂದು ಒಳ್ಳೆ ಸ್ಟೋರಿ ಹೇಳ್ತೀನಿ ನಾನು ನಿಮಗೆ. ಹೆಚ್ಚಾಗಿ ನೋಡಿ ಹೇಳ್ತಾರೆ ಕೆರೆ ಹಾವು ಕೇಳಿದ್ದೀರಾ? ಬಾಲದಲ್ಲಿ ಹೊಡಿತದೆ, ಸೊಂಟ ಮರಿತದೆ, ಕೇಳಿದ್ದೀರಾ? ನೋಡಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ದಾರಿ ಬದಿಯಲ್ಲಿ. ಈ ಕಡೆ ನಾವು ಗದ್ದೆ ಬದಿಗಳಲ್ಲಿ ಹೆಚ್ಚಾಗಿರೋದು ಗದ್ದೆ ಬದಿಗಳಲ್ಲಿ ಕೆರೆ ಹಾವು. ಯಾಕೆಂತ ಹೇಳಿದ್ರೆ ಅಲ್ಲಿ ಅದಕ್ಕೆ ಅಕ್ಕಿ ಸಿಗ್ತದೆ ತಿನ್ಲಿಕ್ಕೆ, ಭತ್ತ ಸಿಗ್ತದೆ ಇಲಿಗಳಿಗೆ. ಸೊ ಅದನ್ನು ತಿನ್ಲಿಕ್ಕೆ ಕೆರೆ ಹಾವು ಬರ್ತದೆ ಅಲ್ಲಿ. ನಾವು ಅದರ ಬದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಅದು ಸಪೋರ್ಟ್ ಇರ್ತದಲ್ಲ. ಸಡನ್ ಆಗಿ ಹಾವು ಬಂದ್ರೆ ನಾವು ಒಂದು ಕಥಕಳಿ ಡ್ಯಾನ್ಸ್ ಮಾಡ್ತೇವೆ, ಅದು ಕೆಳಗಡೆ ತೋಡಿಗೆ ಬೀಳ್ತೇವೆ, ಹಳ್ಳಕ್ಕೆ ಬಿದ್ದು ನಮ್ಮ ಸೊಂಟ ಮುರಿತದೆ. ನಾವು ಮನೆಗೆ ಹೋಗಿ ಏನು ಹೇಳ್ತೇವೆ, ಕೆರೆ ಹಾವು ಬಾಲದಲ್ಲಿ ಹೊಡಿತು ನಮ್ಮ ಸೊಂಟ ಮುರಿತು ಅಂತೇಳಿ. ಹಾಗೆ ಆ್ಯಕ್ಚುಲಿ ಕೆರೆ ಹೊಡಿಯೋದಲ್ಲ, ನಾವೇ ಎದ್ದು ಬಿದ್ದು ಬೀಳೋದು ಕೆಳಗಡೆ, ನಾವೇ ಸೈಕಲಾಜಿಕಲಿ ಹೊಡ್ಕೊಂಡ್ಬಿಡ್ತೀವಿ. ಅಷ್ಟೇ 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 ಅಷ್ಟೇ. ಸೊ ಹಂಗಾರೆ ಅದು ಬಾಲದಲ್ಲಿ ಹೊಡಿಯೋದೆಲ್ಲ ಭ್ರಮೆ. ಭ್ರಮೆ ಸರ್, ಭ್ರಮೆ. ಹೌದಾ? ಸುಮ್ಮನೆ ನೀವು ಕೆರೆ ಹಾವನ್ನು ಹಿಡಿದ್ರೆ ಸ್ವಲ್ಪ ಹೊರಳಾಡುತ್ತೆ ಅಷ್ಟೇ, ಹಾಗಂತೇಳಿ ಬಾಲದಲ್ಲಿ ಹೊಡಿಯೋದಿಲ್ಲ. ಅದರಲ್ಲಿ ಹೇಳ್ತಾರೆ ಸೊಂಟ ಮುರಿತದೆ ಆ ಥರ ಎಲ್ಲ, ಸುಮ್ಮನೆ ನಂಗೆ ಸೊಂಟನೇ ಮುರಿದೋಗುತ್ತೆ ರೇಂಜ್ ಮಾತ್ರ, ಸುಮ್ಮನೆ ಹೇಳೋದು ಮಾತ್ರ. ಇಷ್ಟರವರೆಗೆ ಯಾವುದು ಆ ಥರ ಆಗಿಲ್ಲ. ಸೊ ಅದು ಈ ಥರ ತುಂಬ ಮಿತ್ಸ್ ಇದಾವೆ ಹಾವಿಗೆ ಸಂಬಂಧಪಟ್ಟಂಗೆ. ಏನು ಸರ್, ತುಂಬ ಇದುಂಟು ಮಿತ್ತುಗಳು. ಹೌದು ಹೌದು. ಇನ್ನು ಕೆಲವು ಮಿತ್ತು ಆ ಥರದ್ದು. ನೆರಳು ಬಿದ್ದರೆ ಇದಾಗತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದಕ್ಕೆ ಅಂದರೆ ಮನುಷ್ಯರ ನೆರಳು ಬಿದ್ದರೆ ಅದು ಹಾಗೆ ಹಿಡಿತದೆ ಅಂತ ಹೇಳ್ತಾರೆ. ಅದೆಲ್ಲ ಸುಮ್ಮನೆ, ಏನಿಲ್ಲ. ಅದಕ್ಕೆ ಹೊತ್ತು ಜ್ಞಾಪಕನೇ ಇರೋದಿಲ್ಲ. ಅದರದ್ದು ನ್ಯೂಮಿಕ್ ಬ್ರೈನ್, ಇವಾಗ ನಾಗರಾವ್ ಇದು, ಅದು ನ್ಯೂಮಿಕ್ ಬ್ರೈನ್ ಜಾಸ್ತಿ ಹೊತ್ತು ಅದಕ್ಕೆ ನೆನಪಿರೋದಿಲ್ಲ. ಅದು ಇವಾಗ ಎಲ್ಲಿಂದ ಬರ್ತದೆ ರಿಟರ್ನ್ ಹೋಗ್ಲಿಕ್ಕೂ ಅದಕ್ಕೆ ಗೊತ್ತಾಗಲ್ಲ. ಅದು ಸ್ಮೆಲ್ ಅನ್ನು ತಗೊಂಡು ಹೋಗುವಂಥದ್ದು ಅಷ್ಟೇ. ನಾವು ಇನ್ ಕೇಸ್ ಅದರ ಮಿಡ್ಲಲ್ಲಿ ಅದಕ್ಕೆ ಸ್ಮೆಲ್ಗೆ ಡಿಸ್ಟರ್ಬ್ ಮಾಡಿದರೆ, ಅಂದರೆ ನಾವೇನಾದರೂ ಅದಕ್ಕೆ ಕೆಲವು ಕಡೆ ಮನೆಗೆ ಹೋದರೆ ಖಾರ ಪುಡಿ ಹಾಕ್ತಾರೆ, ಕೆಲವರು ಕುಂಕುಮ ಹಾಕ್ತಾರೆ, ಕೆಲವರು ಸಕ್ಕರೆ ಹಾಕ್ತಾರೆ. ಸೊ ಆ ಟೈಮಲ್ಲಿ ಅದಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಹಾಗೆ ಮತ್ತೆ ರಿಟರ್ನ್ ಇಲ್ಲಿ ಹೋಗ್ಲಿಕ್ಕೆ ಗೊತ್ತಾಗಲ್ಲ. ಸೊ ಇಲ್ಲಿ ನಮ್ಮ ಕಡೆಯಲ್ಲಿ ತಡೆ ಹಿಡಿಯೋದು ಅಂತ ಹೇಳ್ತಾರೆ. ಈಗ ಮನೆಗೆ ಬಂದರೆ ಕೆಲವರು ಎಕ್ಸ್ಪರ್ಟ್ಗಳಿದ್ದಾರೆ ಅದಕ್ಕೆ ತಡೆ ಹಿಡಿಲಿಕ್ಕೆ ಅಂತೇಳಿ. ಏನೋ ಒಂದು ಸ್ಮೆಲ್ ಬರುವಂಥದ್ದು ಹಾಕಿದರೆ ಅದು ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ ಅದಕ್ಕೆ. ಸೊ ಅಲ್ಲಿ ತಿರುಗ್ತಾ ಇರ್ತದೆ. ಹೇಳ್ತಾರೆ ಅದನ್ನು ನಾವು ಮಂತ್ರ ಮಾಡಿ ತಡೆ ಇಟ್ಟಿದ್ದೇವೆ ಅಂತೇಳಿ. ಆ್ಯಕ್ಚುಲಿ ತಡೆ ಹಿಡಿಯೋದಲ್ಲ, ಅದರ ಸ್ಮೆಲ್ಲನ್ನು ಡಿಸ್ಕನೆಕ್ಟ್ ಮಾಡೋದು ಅಷ್ಟೇ. ಆ ಥರ. ಈಗ ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇರ್ತೀವಿ, ಸಡನ್ ಆಗಿ ನಮ್ಮದು ಮೊಬೈಲ್ ಸ್ವಿಚ್ ಆಫ್ ಆದರೆ ನಮ್ಗೆ ಎಲ್ಲಿ ಹೋಗ್ಲಿಕ್ಕೆ ಗೊತ್ತಾಗಲ್ಲ. ಸೊ ಆ ಥರ ಆಗುತ್ತೆ ಅದಕ್ಕೆ ಸಹ. ಓಕೆ, ವಾಸನೆ ಕಟ್ ಮಾಡ್ಬಿಡೋದು. ಹೌದು ಹೌದು, ಡಿಸ್ಟರ್ಬ್ ಮಾಡೋದು ಅಷ್ಟೇ ಅಷ್ಟೇ. ಅಷ್ಟೇ ಮಾಡಿದರೆ ಅದಕ್ಕೆ ಹೋಗಿ ಟ್ರಾವೆಲ್ ಮಾಡೋದು ವಾಸನೆ ಮೂಲಕ. ಹೌದು ಹೌದು, ಸ್ಮೆಲ್ ಹಿಡ್ಕೋ. ಹೌದು ಹೌದು. ಈಗ ನೋಡಿ ಇಷ್ಟೊಳಗೆ ಎಲ್ಲಿಯೂ ತನಕ ಹೋಯ್ತಲ್ಲ, ಇನ್ನು ಆ ಕಡೆಯಿಂದ ಈ ಕಡೆ ಹೋಯ್ತು ಮತ್ತೆ. ಸರ್ ಇಲ್ಲೇ 7 ಬೆಟ್ಟ ಥರ ಈ ಬೆಟ್ಟ ಸುತ್ತಲ್ಲ, ಹೌದು ಹೋಗಿ ರೈಟ್ ತಗೊಂಡು ಲೆಫ್ಟ್ ತಗೊಂಡು ರೈಟ್ ತಗೊಂಡು ಹಾಗೆ ಹಾಗೆ. ಅದೇ ಇನ್ನು ನೋಡಿ, ಇನ್ನು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಆ ಕಡೆ ಸಹ ಬಿಲ ಉಂಟು, ಈ ಕಡೆ ಸಹ ಬಿಲ ಉಂಟು. ಓಕೆ. ಸೊ ಇಂಜಿನಿಯರಿಂಗ್ ಮಾರೋಳು ಇಲ್ಲ. ಹೌದು ಹೌದು. ನಾವು ಹೇಳ್ತೇವೆ ಅದಕ್ಕೆಲ್ಲ ತಲೆ ಇಲ್ಲ. ಆ್ಯಕ್ಚುಲಿ ತಲೆ ಉಂಟು, ನಮಗೆ ಗೊತ್ತಿಲ್ಲ ಅಷ್ಟೇ. ಈ ನೇಚರಿದ್ದು ರಹಸ್ಯಗಳು ಗೊತ್ತೇ ಆಗಲ್ಲ ನಮಗೆ, ನಮ್ಮ ಅನುಭವಕ್ಕೆ ಬರಬೇಕಷ್ಟೇ. ಅಂದರೆ ಇನ್ನು ಇಲ್ಲಿ ಬರಲ್ಲ ಅದು. ಯಾಕೆಂದ್ರೆ ಈಗ ಡಿಸ್ಟರ್ಬ್ ಆಯ್ತಲ್ಲ ಇಲ್ಲೆಲ್ಲ. ಇನ್ನು ಇದು ಅಕಸ್ಮಾತ್ ಅದರ ಒಳಗಡೆ ಇದ್ರೆ ಸಹ ಹೊರಗಡೆ ಬಂದು ಈ ಏರಿಯಾದಲ್ಲಿ ನಿಲ್ಲಲ್ಲ, ಅದು ಟೆರಿಟರಿ ಬಿಟ್ಟು ಇನ್ನೊಂದು ಕಡೆ ಹೋಗುತ್ತೆ. ಸೊ ಹಂಗಾರೆ ಆ್ಯಕ್ಚುಲಿ ಇವ್ರನ್ನ ಸೇಫ್ ಮಾಡಿದ್ರಿ ಇವ್ರನ್ನ ಈಗ. ಹೌದು ಹೌದು. ಸೂಪರ್ ಸರ್. ಈ ಥರ ಪ್ರಾಣಾಪಾಯದ ಇನ್ಸಿಡೆಂಟ್ಸ್ ತುಂಬ ಆಗಿರ್ತವೆ ನಿಮಗೆ? ಹೌದು ಸರ್, ಹೌದು. ಪ್ರತಿ ಸಲ ಸಹ. ಲಾಸ್ಟ್ ಟೈಮ್ ಒಂದು ನಮ್ಮ ಊರಲ್ಲೇ ಕಾಲ್ ಬಂದಿತ್ತು, ಅದು ಡಿಪಾರ್ಟ್ಮೆಂಟಿಂದಲೇ. ಅವರಲ್ಲಿ ಅವರು ಹೇಳಿದರು, ಸರ್ ಒಂದು ಹೆಬ್ಬಾವು ಬೇರೆ ಹಾವನ್ನು ತಿಂತ ಉಂಟು ಅಂತೇಳಿ. ಹೆಬ್ಬಾವು ಅಲ್ಲ, ನಮಗೆ ಇಲ್ಲಿ ಕಾಮನ್, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಬ್ಬಾವು ಕಾಮನ್ ಇರುತ್ತೆ. ಸೊ ಹಾಗೆ ನಾನು ಹೇಗಿದ್ದೆ, ನಾನು ಕೆಲಸದಲ್ಲಿದ್ದೆ, ಹಾಗೆ ಓಡ್ಕೊಂಡು ಹೋದೆ. ಆ್ಯಕ್ಚುಲಿ ನನಗೆ ಅಲ್ಲಿ ಹೋಗಿ ಆ ಹಾವಿನ ಬಾಲ ಹಿಡಿದು ಸ್ವಲ್ಪ ಇಷ್ಟು ಕಾಣ್ತಾ ಇತ್ತು ಅಷ್ಟೇ, ಬಾಲ ಹೊರಗಡೆ. ಹೊರಗಡೆ ಆ ಬಾಲವನ್ನು ಹಿಡಿದದಷ್ಟೇ ಇಮಿಡಿಯೇಟ್ ಆಗಿ ಬಂತು ಸರ್, ಕಾಳಿಂಗ ಸರ್ಪ ಅದು. ನನಗೆ ಹೇಳಿದ್ದವರು ಹೆಬ್ಬಾವು ಅಂತೇಳಿ. ಸೊ ಅದಕ್ಕೆ ನಾನು ಪ್ರಿಕಾಷನ್ಸ್ ತಗೊಂಡಿಲ್ಲ. ಯಾಕಂತ ಹೇಳಿದ್ರೆ ಹೆಬ್ಬಾವು ನಾನೇ ನಮ್ಮ ಸಾವು, ಅದರಿಂದ ಏನು ಸಮಸ್ಯೆ ಇಲ್ಲ. ಮತ್ತೆ ನಮ್ಗೆ ಯಾವಾಗಲೂ ಕಾಮನ್ ಸಿಗುವಂಥದ್ದು ಅದು. ಸೊ ಅಲ್ಲಿ ನೋಡಿದ್ರೆ ಅದು ಕಾಳಿಂಗ ಸರ್ಪ. ಅದನ್ನು ಹೇಗೆ ಅದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಬೇರೆ. ನಾನು ಅಷ್ಟರೊಳಗೆ ನಾನು ಕಾಳಿಂಗ ಸರ್ಪ ಮುಟ್ಟಿಲ್ಲ. ಹೆಬ್ಬಾವು ಅಂತ ಕಾಳಿಂಗ ಸರ್ಪ ಇಟ್ಟಿದ್ದು ಬಾಲ ಹಿಡಿದು. ಮತ್ತೆ ನಾನು ಕನ್ಫ್ಯೂಷನ್, ಏನು ಮಾಡೋದು ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಂದು ನೋಡಿ ಸ್ಟಿಕ್ ಇದ್ದದ್ದು ಇಷ್ಟು ಚಿಕ್ಕ, ಅದು 13.5 ಅಡಿ ಇತ್ತು ಉದ್ದ. ನಿಮ್ಗೆ 2 ಆಯಿತು? ನನ್ನ 2 ಆಯಿತು ಆಗ್ತದೆ, ಅದಕ್ಕಿಂತ ಪ್ಲಸ್ ಆಗ್ತದೆ ಹಾಗೆ. ಸ್ಟಿಕ್ 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 ಸ್ಟಿಕ್
ಸೊ ಮತ್ತೆ ಲಾಸ್ಟಿಗೆ ಹಾಗೆ ಹೀಗೆ ಆಟಾಡಿಸಿ ಮತ್ತೆ ಒಂದು ಬಾಕ್ಸಿಗೆ ಒಳಗಡೆ ಹಾಕಿಬಿಟ್ಟೆ. ಬಟ್ಟೆಯನ್ನು ನನ್ನ ಹತ್ರ ಚಿಕ್ಕ ಬಟ್ಟೆ ಇತ್ತು, ಆ ಬಟ್ಟೆಯಲ್ಲಿ ಅದಕ್ಕೆ ರೋಲ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟೆ. ಹೌದು, ಹಿಡಿದೆ. ವಾವ್. ಅದಾಗಿದ್ದುಂಟು. ಇನ್ನೊಂದು ಇನ್ಸಿಡೆಂಟ್ ಆಗಿದ್ದುಂಟು ಸರ್. ಲಾಸ್ಟ್ ಟೈಮ್ ಒಂದು ಮನೆಗೆ ಹೋಗಿದ್ದೆ. ಅವರು ಮನೆ ಒಳಗಡೆ ಅಂತ ಹೇಳಿದ್ರೆ ಸ್ವಲ್ಪ ಪಾಪದವರು. ಅವ್ರದ್ದು ಮನೆಯದು ಇದಿತ್ತು, ಏನು ಸಿಮೆಂಟಿದ್ದು ಕಾವೆ ಅಂತ ಹೇಳ್ತೇವೆ, ಟೈಲ್ಸ್ ಆ ಥರ ಏನಿಲ್ಲ, ಸ್ವಲ್ಪ ಕಾವೆ, ಅದರಲ್ಲಿ ತೂತಿತ್ತು. ಆ ತೂತಿನ ಒಳಗಡೆ ಹಾವು ಹೋಗಿದೆ. ಆ ಹಾವು ಹೋಗಿದೆ ಮನೆ ಒಳಗಡೆ. ಸೊ ಮನೆ ಒಳಗಡೆ ಹೋಗಿ ಈ ಥರ ಅಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ತೆಗಿಲಿಕ್ಕೆ ಆಗಿದಾಗ ಮುಂದೆ ಹೋಗ್ತಾ ಉಂಟು. ಸಡನ್ನಾಗಿ ಹಿಂದಿನಿಂದ ಒಂದು ಬೆಕ್ಕು ಓಡ್ತು ಅಂತ ಹಿಂದೆ ತಿರುಗ್ತಾ ಇದ್ದೇನೆ. ನೋಡುವಾಗ ಹಿಂದಿನಿಂದ ಉಂಟು ಹಾವು. ಇದು ಇಲ್ಲಿಂದ ಹೋಗಿ ಬಿಲಕ್ಕೆ ಹೋಗಿ ಆ ಕಡೆಯಿಂದ ಇನ್ನೊಂದು ಎಕ್ಸಿಟ್ ಇತ್ತು ಅದಕ್ಕೆ. ಅಲ್ಲಿಂದ ಬಂದು ಈ ಕಡೆ ಅದು ಬೆಕ್ಕನ್ನು ಇದು ಮಾಡಿದೆ, ಬೆಕ್ಕನ್ನು ಅಟ್ಟಾಡಿಸ್ಕೊಂಡು ಹೋಗ್ತಾ ಉಂಟು. ಸೊ ಅದು ಬೆಕ್ಕು ಇಲ್ಲದಿದ್ದರೆ ಆವತ್ತು ನನಗೆ ಬೈಟ್ ಆಗ್ತಾ ಇತ್ತು. ನಾಗರಾವ್. ಅದು ಇನ್ನೊಂದು ಇಂಟ್ರೆಸ್ಟಿಂಗ್ ಉಂಟು ಸ್ಟೋರಿ. ಇನ್ನೊಂದು ಕಡೆಯಲ್ಲಿ ಈ ಥರ ನಾನು ಫಂಕ್ಷನಲ್ಲಿದ್ದೆ. ಸಡನ್ನಾಗಿ ಒಂದು ಕಾಲ್ ಬಂತು, ನಮ್ಮ ಫರ್ಲಾ ಅಂತೇಳಿ. ಸೊ ನನ್ನ ಹತ್ರ ಬ್ಯಾಗ್ ಸ್ಟಿಕ್ ಎಲ್ಲ ಏನೂ ಇಲ್ಲ. ಹೋಗಿ ನೋಡುವಾಗ ಒಂದು ನಾಗರಾವಿತ್ತು. ಸೊ ನಾಗರವನ್ನು ಹಿಡಿದು ಬರಿಗೆಲ್ಲ ಹಿಡಿದೆ, ಗೋಣಿ ಚೀಲದಲ್ಲಿ ಹಾಕಿದೆ. ಆಪ್ಷನ್ ಇರಲಿಲ್ಲ. ಗೋಣಿ ಚೀಲದಲ್ಲಿ ಹಾಕಿ ಬೈಕಿಗೆ ಹಿಂದೆ ಕಟ್ಕೊಂಡು ಬರ್ತಾ ಇದೆ. ಬಂದು ನಮ್ಮ ಊರಿಗೆ ಹತ್ರ ಬರುವಾಗ ಬಸ್ಸಿನಲ್ಲಿ ಎಲ್ಲ ಇಣ್ಕಿ ನೋಡ್ತಾ ಇದ್ದಾರೆ. ನಂದು ಸುಜುಕಿ ಫಿಯರೋ ಬೈಕ್, ಅದರಲ್ಲಿ ಈ ಥರ ಹಿಂದೆ ರಾಡ್ ಉಂಟು ಈ ಥರ. ಬಸ್ಸಲ್ಲೆಲ್ಲ ಇಣ್ಕಿ ನೋಡಿದ್ರು. ಯಾಕೆ ಅಂತೇಳಿ ಗೊತ್ತಾಗಿಲ್ಲ ನನಗೆ. ಸ್ವಲ್ಪ ಈ ಕಡೆ ನೋಡ್ತೇನೆ, ಸೈಡ್ ಮಿರಲ್ಲಿ ನೋಡ್ತೇನೆ, ಈ ಹಾವು ಗೋಣಿ ಚೀಲದಿಂದ ಹೊರಗೆ ಬಂದು ಆ ಹಿಂದ್ಗಡೆ ಆ ರಾಡಿಗೆ ಸುತ್ತಕೊಂಡು ಈ ಥರ ನಿಂತಿದೆ. ಈ ಥರ ಆಗ್ತಾ ಉಂಟಾ? ಆ ಥರ ಉಂಟು. ಮಿರರಲ್ಲಿ ನೋಡ್ತಾ ಇದ್ದೇನೆ, ನನಗೆ ಹೆದರಿಕೆ, ಗಾಬರಿ ಮಾಡೋದು, ಏನಾಗ್ತದೆ ಅಂತೇಳಿ ಗೊತ್ತಾಗಿಲ್ಲ. ಸ್ಲೋಲಿ ಮಾಡಿ ಬೈಕನ್ನು ಅಡ್ಡ ಹಾಕಿದೆ, ಸೀದಾ ಬಿಟ್ಬಿಟ್ಟೆ. ಹೋಯ್ತು. ಅಕಸ್ಮಾತ್ ಗೊತ್ತಿಲ್ಲದಿದ್ರೆ ನನಗೆ ಇನ್ನಿಂದ ಚಾನ್ಸಸ್ ಉಂಟು, ಬಟ್ ಏನು ಮಾಡಿಲ್ಲ. ನೋಡಿ, ಅದು ಹಿಂದೆ ಕೂತ್ಕೊಳ್ಳೋ ಕಚ್ಚಿಲ್ಲ. ಸೊ ಅದು ಕಚ್ಚೋದು ತುಂಬಾ ಯೋಚನೆ ಮಾಡುತ್ತೆ. ಹೌದು. ಸುಮ್ಮನೆ ಕಚ್ಚಲ್ಲ. ಕಚ್ಚೋದು ಮಾಡಲ್ಲ, ಆ ಥರ ಮಾಡಲ್ಲ. ನಾವು ಗೊತ್ತಿಲ್ಲದೆ ತುಳಿಬೇಕು, ಅಥವಾ ನಾವು ಸಾಕಿದಂತಹ ಪ್ರಾಣಿಗಳಿಂದ ಅದಕ್ಕೆ ತೊಂದರೆ ಆಗಿರಬೇಕು. ಅಂದರೆ ನಾಯಿ ಸ್ವಲ್ಪ ಕಚ್ಚಿ ಅರೆಜೀವ ಮಾಡಿರಬೇಕು, ಅಥವಾ ಬೆಕ್ಕು ಆ ಥರ ಮಾಡಿದ್ರೆ ಮಾತ್ರ. ಇಲ್ಲದ್ರೆ ಏನಾಗಲ್ಲ. ನಾಯಿಗಳು ಹಾಕೊಂಡು ಅಟ್ಯಾಕ್ ಮಾಡ್ಬಿಡ್ತವೆ. ಖಂಡಿತ. ನಾಯಿ ಮತ್ತೆ ಹಾವು ಬದ್ಧ ವೈರಿಗಳು. ಹಾಗೆ ಇದಕ್ಕೋಸ್ಕರನೇ ನಮ್ಮ ಪೂರ್ವಜರೆಲ್ಲ ನಾಯಿಗಳನ್ನು ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ನಾಯಿ ಬೆಕ್ಕು ಎಲ್ಲ. ಆ್ಯಕ್ಚುಲಿ ಇದರಿಂದ ಎಲ್ಲ ಪಾರಾಗ್ಲಿಕ್ಕೆ. ನೋಡಿ, ಬೆಕ್ಕು ಮನೆಯಲ್ಲಿದ್ದರೆ ಇಲಿಗಳನ್ನು ಹಿಡಿತದೆ, ನಾಯಿಗಳಿದ್ರೆ ಹಾವುಗಳೆಲ್ಲ ಬರಲ್ಲ. ಅದಕ್ಕೋಸ್ಕರ ಅದನ್ನು ಪಳಗಿಸಿ ಬಿಟ್ಟಿದ್ದಾರೆ. ಓಕೆ. ಸೊ ನಾಯಿ ಯಜಮಾನಿಗೋಸ್ಕರ ಪ್ರಾಣನೇ ಕೊಡುತ್ತದೆ. ಹೌದು. ಬಟ್ ಹಾವು ಮತ್ತು ನಾಯಿ ಫೈಟ್ ಆದರೆ ನಾಯಿ ಸಾಯುತ್ತೆ. ಚಾನ್ಸಸ್ ಕಚ್ಚಿದ್ರೆ ಸಾಯುತ್ತದೆ, ಬಟ್ ಆದಷ್ಟು ಅಲರ್ಟ್ ಇರ್ತದೆ ನಾಯಿಗಳು. ಎಸ್ಕೇಪ್. ಈಗ ನೋಡಿ, ಕೆಲವರು ಹೇಳ್ತಾರೆ ಮುಂಗುಸು ಮತ್ತು ಇದು ಬದ್ಧ ವೈರಿಗಳಂತೇಳಿ. ಅದು ಅದರ ಸೈಜ್ನ ಮೇಲೆ ಹೋಗ್ತದೆ. ಮುಂಗುಸಿ ದೊಡ್ಡದು, ಹಾವು ಚಿಕ್ಕದಿದ್ರೆ ಮುಂಗುಸಿ ಹಾವನ್ನು ತಿಂತದೆ. ಅದೇ ಹಾವು ದೊಡ್ಡದು, ಮುಂಗುಸಿ ಚಿಕ್ಕದಿದ್ರೆ ಹಾವು ಮುಂಗುಸಿಯನ್ನು ಸಹ ತಿಂತದೆ. ಆ ಥರ. ಏನಂತೆ ಅವರು ನೋಡಿದ್ರಂತೆ, ಕನ್ಫರ್ಮ್ ನೋಡಿದ್ದಾರೆ. ಅದು ಇಲ್ಲ ಅಷ್ಟೇ. ಹೋಗಿದೆ ಅದು. ನಿನ್ನೇನು ಕಾಲ್ ಮಾಡಿದ್ರು ನನಗೆ ಅವರು. ಅಲ್ಲ, ಬಟ್ ನೀವು ಹೇಳಿದಾಗ ಬೇರೆ ಈ ನೀವು ಸರ್ ಕಾಳಿಂಗ ಹಿಡಿದಿದ್ದೀರಲ್ಲ, ಎಷ್ಟು 4-5 ಹಿಡಿದಿದ್ದೀರಾ? ಹೌದು ಸರ್. ಸೊ ಕಾಳಿಂಗದ ಬಿಹೇವಿಯರ್ ಏನು? ಕಾಳಿಂಗ ಸ್ವಲ್ಪ ಅಂದರೆ ತುಂಬ ಮೈಲ್ಡ್ ಇರುತ್ತೆ. ಬಟ್ ಇಲ್ಲಿ ಆ್ಯಕ್ಚುಲಿ ಹೇಗೆ ಬರ್ತದೆ ಅಂತ ಹೇಳಿ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಇಲ್ಲ, ಪಶ್ಚಿಮ ಘಟ್ಟಗಳಲ್ಲಿ ಇರುವಂಥದ್ದು. ದಟ್ಟು ಇಲ್ಲಲ್ಲ, ಮಾಟೆ ಉಂಟು. ಹೌದು, ಅದೇ ಇಲ್ಲಿ ಇದ್ದದೇ ಮ್ಯಾಕ್ಸಿಮಮ್ ಡಿಸ್ಟರ್ಬ್ ಆಗಿರ್ತದೆ. ಯಾಕಂದ್ರೆ ಇಲ್ಲಿದ್ದ ವೆದರ್ ಅದಕ್ಕೆ ಸೆಟ್ ಆಗಲ್ಲ. ಅದು ಆ್ಯಕ್ಚುಲಿ ತಂಪು ಪ್ರದೇಶದಲ್ಲಿ ಇರುವಂಥದ್ದು. ಕೂಲ್ ಬೇಕು. ಇಲ್ಲಿ ಯಾವುದೋ ಒಂದು ಇದಕ್ಕೆ ಬಂದಿರಬಹುದು, ಅಥವಾ ಫೀಮೇಲನ್ನು ಅಟ್ಟಾಡಿಸ್ಕೊಂಡು ಮೇಲ್ ಆ ಥರ ಬಂದಿರಬಹುದು. ಆ ಥರ ಆಹಾರಕ್ಕೋಸ್ಕರ ಕಿಲೋಮೀಟರ್ ಗಟ್ಟಲೆ ಬಂದಿರುತ್ತೆ. 40 ಕಿಲೋಮೀಟರ್. ಕಾಳಿಂಗ ಸರ್ಪ ಉಂಟು ಸರ್. ಇಲ್ಲ, ಮಾಟೆ ಉಂಟು ಅಷ್ಟೇ. ನಿಮಿಷ ಇದೆಯಮ್ಮ? ಇಲ್ಲ ಕಾಣಿಸ್ತಾ? ಇಲ್ಲ ಹೆಂಗಲ್ಲಿಗೆ ಇಲ್ಲ. ನಾನು ಮಾಟೆ ಮಾತಾಟ್ಟು ಬರೀ. ಇಲ್ಲ ಸರ್, ಇಲ್ವಾ? ಇಲ್ಲ ಮಾಟೆ ಉಂಟು, ಮಾಟೆನೆ. ಸೊ ಇಷ್ಟು ಈ ಬಿಲ್ಲನ ಇಲ್ಲಿನೇ ಕೊಡ್ತಿರೋದು. ಎಷ್ಟು ಹಲವು ಇಲಿಗಳು ಸೇರ್ಕೊಂಡಿರ್ತವೆ. ಹೌದು. ಹೆಂಗ್ ಕೊರಿತಾವ ಸರ್ ಇಲಿಗಳು? ಬಾಯಲ್ಲಿ ಕೊರಿತಾವ? ಹೌದು, ಇದರಲ್ಲಿ ಕಾಲಲ್ಲಿ, ಕೈಯಲ್ಲಿ, ಬಾಯಲ್ಲಿ ಕಾಲಲ್ಲಿ ಒಂದೇ ಎಕ್ಸಿಟ್ ಆಗಿರ್ಬೋದು, ಅಥವಾ ಅದರಲ್ಲಿ ಪುನಃ ಅದೇ ಹಿಡನ್. ನಾನು ಹೇಳಿದ್ರೆ ಹಿಡನ್ ಎಲ್ಲಿ ಆದ್ರೂ ಬಿಲ ಇದ್ದು ಎಲ್ಲೂ ಬೇರೆ ಚಾನ್ಸಸ್ ಅಲ್ಲಿ ಉಂಟು. ನಾವು ಆ ಥರ ಸಹ ಉಂಟು. ಸೊ ಕಾಳಿಂಗ ಹೇಳ್ತೀರಿ ಸರ್, ತಂಪು ಬೇಕು ಅದಕ್ಕೆ? ಹೌದು, ತಂಪು ಬೇಕು. ಕಳೆದ ವಾರದಲ್ಲೇ ಒಂದು ಸಿಕ್ಕಿತ್ತು ಇಲ್ಲಿ, ಇದೇ ಪ್ಲೇಸಲ್ಲಿ. ಇಲ್ಲಿಂದ ನನ್ನ ಪ್ರಕಾರ 1-2-3 ಕಿಲೋಮೀಟರ್ ಒಳಗಡೆ. ಅದು ಹೆವಿ ಡಿಸ್ಟರ್ಬ್ ಕಾಡಲ್ಲ. ಅದು ಮನೆ ಈ ಥರ ಮನೆ ಹಿಂದೆನೆ. ಸೊ ನೀವು ಕಾಡಲ್ಲಿದ್ರೆ ಹೋಗಿ ಹಿಡಿಯಲ್ಲ, ಮನೆಗಳಿಗೆ ಬರಬೇಕು. ಆ ಥರ ಹಿಡುವಾಗೆ ಸಹ ಇಲ್ಲ. ಅದು ನಾವು ತಪ್ಪಾಗತ್ತೆ. ಅದರ ಮನೆಗೆ ಹೋಗಿ ನಾವು ಹಿಡ್ದಂಗೆ ಆಗತ್ತೆ. ಅದು ತಪ್ಪಾಗತ್ತೆ. ನಮ್ಮ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಮನುಷ್ಯರಿಂದ ಅದಕ್ಕೆ ತೊಂದರೆ ಆಗಬಾರ್ದು, ಅದರಿಂದ ನಮಗೆ ತೊಂದರೆ ಆಗಬಾರ್ದು ಅಷ್ಟೇ. ಅದನ್ನು ಮನುಷ್ಯರಿಂದ ಮತ್ತೆ ಅದರ ಇಬ್ಬರ ಸಂಘರ್ಷವನ್ನು ದೂರ ಮಾಡಿಸೋದು ಅಷ್ಟೇ. ಓಕೆ. ಸರ್, ನೀವು ಒಂದು ಕಾಳಿಂಗ ಹಿಡಿದಿರೋ ವಿಡಿಯೋ ಇದೆಯಲ್ಲ? ಹೌದು ಸರ್, ಇದೆ. ಇಲ್ಲಿಂದ 2 ಕಿಲೋಮೀಟರ್ ಉಂಟು ಈ ಪ್ಲೇಸಲ್ಲೇ.
ಬಟ್ ಅದನ್ನು ಕೂಡ ಕಾಡಲ್ಲಿ ಹಿಡ್ದಂಗಿತ್ತು ಹೋಗಿ ನೀವು. ಅಲ್ಲ ಅದಂದ್ರೆ ಮನೆ ಪಕ್ಕ ಈ ಕಡೆಯಿಂದ ಮನೆ ಉಂಟು, ಮಿಡ್ಡಲ್ಲಿ ಈ ಥರ ಪೊದೆ ಉಂಟು, ಅದರ ಆ ಕಡೆಯಿಂದ ಮನೆ ಉಂಟು. ಆ ಥರ ಅಂದರೆ ಆ ಎರಡು ಮನೆಯ ಮಧ್ಯದಲ್ಲಿ ಬಂದ್ಬಿಟ್ಟಿತ್ತು. ಹೌದೌದು. ಸೊ ನಿಮ್ಗೆ ಅದು ಮನೇಲಿ ಇತ್ತು. ನಾನು ಹೋಗುವ ಮುಂಚೆ ಮನೇಲಿ ಇತ್ತದು. ಮನೆ ಒಳಗೆ ಬರುತ್ತೆ. ಹೌದೌದು. ಅಂದರೆ ಮನೆ ಒಳಗಡೆ ಅಂತ ಹೇಳಿದ್ರೆ ಅವರ ಒಂದು ಹಟ್ಟಿ ಟೈಪ್ ಉಂಟು, ಅದರ ಸೈಡಲ್ಲಿ ಬಂದು ಒಳಗಡೆ ಪಾಸ್ ಆಗಿ ನಾನು ಹೋಗುವಾಗ ಲೇಟ್ ಆಯಿತು. ಅಂದರೆ ನಾನು ಸಹ ಫಂಕ್ಷನಲ್ಲಿದ್ದೆ, ಅಲ್ಲಿಂದ ಅಲ್ಲಿ ಹೋಗಲಿಕ್ಕೆ ನನಗೆ ಒಂದು ತಾಸು ಹಿಡಿದಿದೆ. ಸೊ ಆ ಟೈಮಲ್ಲಿ ಅದು ಹೊರಗಡೆ ಬಂದು ಇನ್ನೊಂದು ಕಡೆ ಹೋಗ್ತಾ ಇತ್ತು. ಓಕೆ. ಸೊ ಅದು ಹೋಗ್ತಿತ್ತು ಹಿಡಿದಾಕ್ಬಿಟ್ರಿ. ಹೌದೌದು. ಎಷ್ಟು ಅಡಿ ಇದು? ಅದು ಇತ್ತು ಸರ್, ಅದೊಂದು ಎಕ್ಸಾಕ್ಟಾಗಿ ಅಂದರೆ ಮೆಜರ್ಮೆಂಟ್ ಮಾಡಲಿಕ್ಕೆ ಹೋಗಿಲ್ಲ, ಬಟ್ ಒಂದು 12 ಅಡಿಗೆ ಪ್ಲಸ್ ಇತ್ತು ಅದು. 12 ಅಡಿ. ಹೌದು, ಮತ್ತು ತುಂಬ ಅಗ್ರೆಸಿವ್ ಇತ್ತು, ಸಿಕ್ಕಾಪಟ್ಟೆ ಅಗ್ರೆಸಿವ್ ಇತ್ತು. ಅಡಲ್ಟು. ಹೌದು. ಸಹಿ ಮಾಡಿದ ಜವಾದ ನಾ ಎಂಡದಿಂತು ಎಂಡದಟ್ಟು ಬೇರೆದು. ಬೇರೆ ಆ ಮಾಂಟೆ ಉಂಟಲ್ಲೂ ಒಂದು ಅದೇ ಅದರದ್ದು ಮಾಂಟೆ ನೋಡಿ, ಅದು ಗೊತ್ತೇ ಆಗಲ್ಲ ನೋಡಿ. ಅಲ್ಲೊಂದು ತೂತಿಟ್ಟಿದೆ ಅದು ನೋಡಿ. ಅಲ್ಲ ಅದು ಅದಕ್ಕೆ ಕನೆಕ್ಟ್ ಆಗುತ್ತೆ, ಇಂಟರ್ ಕನೆಕ್ಟ್ ಅದು ಅಲ್ಲಿಗೆ ಪಾಸ್ ಆಗುತ್ತೆ. ತಿಂದಟ್ಟು ತಿಸ್ಲೇನದ ಇದು ಮರದ ಬೇರೆ ಕೆಳಗಡೆ ಕೊರ್ದ್ಬಿಟ್ಟಿದೆ. ಅಲ್ಲಿ ಕೊಡ್ದಿದೆ ನೋಡಿ, ಎಷ್ಟು ಚೆನ್ನಾಗಿ ಕೊಡ್ದಿದೆ ಅದು. ಹಾಂ ಉಂಟು ಇಲ್ಲಿ ಉಂಟು. ಇರಲಿ ಇರಲಿ ಸ ಸ ಸ ಸ ಹೆಂಗ ಲೋಸ್ತಿ ಅದಿಗೆ ದಟ್ಟು ಹಂಗ ಲೋಸ್ತಿ ಅದಿಗೆ ಇಲ್ಲಿ ಒಳಗಡೆ ಉಂಟು ಸರ್. ಇದೆಯಲ್ಲಿ ಇಲ್ಲಿ ಉಂಟು, ಇದರ ಒಳಗಡೆ ಎಲ್ಲ ಸುತ್ತ ಇದೆ. ಅಲ್ಲೇ ಅದು ಅಲ್ಲೇ ಸುತ್ತ ಇದೆ, ಅಲ್ಲಿ ಜಾಗ ಉಂಟು ಅದಕ್ಕೆ. ಬಂತು ನೋಡಿ, ಇಷ್ಟು ಅಗಿತಾ ಇದೀವಿ. ಅಲ್ಲೇ ಕೂತ್ಕೊಂಡು ನೋಡಿ ಸರ್ ಅದು ಬಂತು. ಹೌದು. ಅಲ್ಲ ಇಲಿಗಳು ಬುದ್ಧಿ ನೋಡಿ ಸರ್, ಅಲ್ಲೊಂದು ಬಿಲ ಮಾಡಿಟ್ಟಿದೆ ಅದು. ಬಂತು ನೋಡಿ, ಪುನಃ ಹೋಯ್ತು. ಬರುತ್ತೆ ಬರ್ಲಿ ದೊಡ್ಡದು ಸರ್ ಅದು ಅಡಲ್ಟು. ಹೌದು ಬರ್ಲಿ ಹಾಂ. ಬರ್ಲಿ ಅದು. ಅದೇ ಅದು ಟ್ರೈ ಮಾಡ್ತಾ ಉಂಟು ನೋಡಿ ಬೇರೆ ಕಡೆ ಹೋಗ್ಲಿಕ್ಕೆ. ಬರಲ್ಲ ಅದು. ಅದ್ರ ಒಳಗಡೆ ಇರೋರ್ಗು ಸೇಫ್ ಫೀಲ್ ಮಾಡ್ತಾ ಇದೆ. ಹೌದು. ಅದು ರಿಟರ್ನ್ ಹೋಯ್ತು. ಎಸ್ಕೇಪ ಹಿಂಗೆ ಕಾಣಿಸ್ಬಿಡ್ತಲ್ಲ ನಮಗೆ. ಸರ್ ನೀವು ಹೋಗಿ ಸರ್. ಅದೇ ಸ್ವಲ್ಪ ಸ್ಲೋಲಿ ಹಾಂ ಬರಲಿ ಸರ್. ಮೇಲೋಯ್ತು ಮೇಲೆ ಇಲ್ಲ, ಅಲ್ಲಿ ದಾರಿ ಇಲ್ಲ. ಅಲ್ಲ ಉಂಟು ಅಲ್ಲಿ ಕೈ ನಿಸ್ಲಿ ಅಲ್ಲಿ ಒಳಗಡೆ ಉಂಟು. ಹೌದು. ಇನ್ನೊಂದು ರೂಟ್ ಕೊಟ್ಟು ಅದು ಆಕ್ಚುಲಿ ಅಲ್ಲಿ ಮಾಡಿದ್ದೀವಿ. ಅದೇ ಅದು ನೋಡಿ ಸರ್, ಲೋ ದಟ್ಟು ಲೋ ಸೆಕೆಂಡ್ ಲೋ ಪಂಚಮುಖ ಮಾರ್ದ ಇದ್ದಲ್ಲ ಲೋ ಸ್ಲೋಲಿ ಹಂಗ ಪೊಂದ ಮಾಂಟೆ ಆನೆ ಇಲ್ಲ ಇಲ್ಲಿ ಮೇಲೆ ಇಲ್ಲಿ ಗ್ಯಾಪ್ ಉಂಟು ಅದಕ್ಕೆ ಇಲ್ಲಿ ಆಗ ಏಟೆಲ್ಲ ಆದರೆ ತುಂಬ ಕಷ್ಟ ಮತ್ತೆ ಒಳಗೆ ಎಲ್ಲ ಹಾಕ್ಬೇಕು. ಕಾಣಿಸ್ತಿದೆಯಮ್ಮ? ಇದು ಕಾಣುವುದಿಲ್ಲ, ನಾವು ಕಾಣಲ್ಲ, ಮಾಟೆ ಮಾತ್ರ ಹೋಲ್ ಕಾಣ್ತಾ ಇದೆ. ಹಾಗಂತ ಹೇಳಿದ್ರೆ ಹೇಳಿಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಇದಾಗತ್ತಲ್ಲ, ಡ್ಯಾಮೇಜ್ ಆಗತ್ತಲ್ಲ ಹೇಳಿದರೆ ಅದನ್ನು. ಅದರ ಸ್ಪೈನಲ್ ಕಾರ್ಡ್ ಉಂಟಲ್ಲ ಸರ್, ಆ ಥರ ಸಾಫ್ಟು, ನಾವು ಬಾಲ ಇಟ್ಟು ಈ ಥರ ಅಲ್ಲಾಡಿಸಿದ್ರಲ್ಲ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ನೋಡಿ ನಾನು ಹೇಳಿದೆಲ್ಲ ಅದು ಕನ್ಫ್ಯೂಷನ್ ಮಾಡುತ್ತೆ ಅಂತೇಳಿ. ಬಿಲ ನಮಗೂ ಕನ್ಫ್ಯೂಷನ್ ಮಾಡುತ್ತೆ ನೋಡಿ. ಬಟ್ ಅದು ಸುತ್ತ ಮತ್ತದು ಸ್ಟ್ರೈಟೇ ಹೋಗಿದೆ, ಹಿಂಗೆ ಹೋಗಿದೆ ಗೊತ್ತಾಗಲ್ಲ. ಅದೇ ಗೊತ್ತಾಗಲ್ಲ. ಹಾಂ ತೆನೆಂತ ಸರ್ ಚಾನ್ಸಸ್ಸಾ ಅನಿಲ್ಲ ಈಚಿ ಹಂಗ ಏನೇ ಓಪನ್ ಕರ ಆಮೇಲೆ ಅವು ಎಲ್ಲೆಲ್ಲಿ ಬಂದಿಲ್ಲ ತಾನೇ ಇದು ಅವು ಇಲ್ಲ ಅದು ದೊಡ್ಡದುಂಟು ನಾಳೆ ಮತ್ತೆ ಸೆಕೆಲಿಗಲ್ಲ ಇದೆ. ಅಲ್ಲ ಅಲ್ಲಿ ಹೋಗಿರ್ಬೋದು, ಹಿಂಗೂ ಹೋಗಿರ್ಬೋದಲ್ಲ. ಹೌದು ಅಲ್ಲೊಂದು ಹೋಲಿದೆ ಅಂತ ಹೇಳ್ತಾವನೆ. ಇದೆಯಾ ಹಾವು ಇದೆಯಾ ಅಲ್ಲಿ? ಇಲ್ಲ ತೂತು ಮಾಡ್ತಾವನೆ.
ಅದನ್ನಲ್ಲೇ ಇಟ್ಟುಬಿಡಿ, ಬಂದರೆ ಬರುತ್ತೆ. ಇಲ್ಲ ಇಲ್ಲಿ ಹತ್ಕೊಂಡು ವಾಪಸ್ ಹೋಗಿದೆ ನೋಡಿ ಇದು. ಇದು ಇಲ್ಲಿದ್ದು ಅರಮನೆ, ಇದು ಬೆಡ್ರೂಮ್. ಇದು ಬೆಡ್ರೂಮ್. ಬಟ್ ಇದು ಎಂಡೇ ಇಲ್ವಾ ಬಿಲ್ಲಕ್ಕೆ? ಇಲ್ಲ, ಅದೇ ಹೇಳಿದೆ, ಅದು ಕನ್ಫ್ಯೂಷನ್ ಮಾಡಿ 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 ಮತ್ತೆ ನಾವೇನು ಹೇಳ್ತೀವಿ, ನಾವು ಬುದ್ಧಿವಂತರು ಅಂತ ಹೇಳ್ತೀವಿ, ನಮ್ಗಿಂತ ಅದು ಬುದ್ಧಿವಂತಲ್ಲ. ಬರ್ಬೋದು. ನಮ್ಮ ಮನೆಗಳು ಹಿಂಗೆ ಇರ್ತಾವೆ ಸರ್, ಬೇರೆ ಬೇರೆ ಲೆವೆಲ್ಸು. 5 ಅಡಿ ಅಂತ ಇರುತ್ತೆ ಆರಾಮ್. ಮತ್ತೆ ಇದು ಫುಲ್ ಇದು ತೆಗೆದು. ಬಟ್ ಯಾರಿಗೆ ಗೊತ್ತು ಸರ್, ಹಿಂಗೆ ಮೇಲೆ ಹೋಯ್ತಲ್ಲ, ಹಿಂಗೆ ಬಂದಿರ್ಬೋದು ಒಂದು ಬಿಲ. ಹೌದೌದು. ಇಲ್ಲ ಸರ್, ಇನ್ನು ನಾವು 5 ನಿಮಿಷದಲ್ಲಿ ಹೊರಡಲೇಬೇಕು. ಯಾಕಂದ್ರೆ ಪುತ್ತೂರು ಹೋಗ್ಬೇಕಲ್ಲ ನಮಗೆ. ಓ ಗಾಡ್. ಅಲ್ಲ, ನನಗಿರೋ ಇನ್ನೊಂದು ಡೌಟ್ ಏನು ಗೊತ್ತಾ, ಅದು ಅಷ್ಟು ಬೇಕಾರಾಗಿರ್ಬೋದು. ಹಿಂಗೆ ಹೋಯ್ತಲ್ಲ, ಈ ಕಡೆ ಒಂದು ಬಿಲಾಗೆಲ್ಲ ಇಟ್ಬಿಟ್ಟಿದ್ರೆ ಇಲ್ಲ ಆರಾಮ ಮಲಗಿರುತ್ತೆ, ನಾವು ತೋಟನೇ ಇರ್ತೀವಿ ಅಂತ. ಹೌದು, ಚಾನ್ಸಸ್ ಉಂಟು ಸರ್. ನಾವು ಯಾವುದು ಆಗಲ್ಲ ಅಂತ ಹೇಳಂಗಿಲ್ಲ. ಹೌದು. ಮಾಂಟೆ ಆ ಕಡೆ ಉಂಟು ನೋಡಿ, ಕೆಳಗೆ ಹೋಗಿದೆ. ನೀವು ಹೇಳಿದ್ದು ಕರೆಕ್ಟ್ ಗೆಸ್ಸಿಂಗ್. ಏನು ಸರ್, ಏನು ಹೇಳ್ತೀರಾ ಈಗ ಸರ್? ಅದು ಹೊರಡೋದು ಸರ್, ಎಂತ ಮಾಡೋದು. ಹಾಂ, ಒಂದು 2 ನಿಮಿಷ ನೋಡ್ತಾರಂತೆ ಅವರು. 2 ನಿಮಿಷ, ಓಕೆ. ನೀವೆಲ್ಲ ಪ್ರಾರ್ಥನೆ ಮಾಡಿ 2 ನಿಮಿಷ ಸಿಗ್ಲಿ ಅಂತ. ಉಂಟಂತೆ ಅದರಲ್ಲಿ. ಅದು ಓಡುವ ಟೈಮಲ್ಲಿ ತಿನ್ಲಿಕ್ಕೆ ಹೋಗೋದಿಲ್ಲ, ಸೇಫ್ ಆಗಿದ್ರೆ ಮಾತ್ರ ತಿನ್ಲಿಕ್ಕೆ ಹೋಗ್ತದೆ. ಏನಕ್ಕೆ ನಾನೇ ತಿಂತು ಅಷ್ಟೇ. ಇವರು ಗುಂಡಿ ತೆಗೆದ ಲೆಕ್ಕದಲ್ಲಿ ಒಂದೊಂದು ತೆಂಗಿನ ಸಸಿ ನಡ್ಬೋದು, ಅಷ್ಟು ಗುಂಡಿ ತೆಗೆದಿದ್ದಾರೆ ಈಗ. ಅವಾಗದಿಂದ 4 ತೆಂಗಿನ ಸಸಿ ನಡ್ಬೋದಿತ್ತು. ಅಷ್ಟು ದೂರ ಟ್ರಾವೆಲ್ ಮಾಡ್ಬಿಡ್ತಾ ಆಲ್ರೆಡಿ ಅದು. ಹೌದು ಸರ್, ಹೌದು. ಅದು ಇನ್ನೂ ಅದು ಮೊಟ್ಟೆ ಇಡುವ ಜಾಗ ಎಲ್ಲ ನೋಡ್ಬೇಕು ನೀವು. ಅದು ಇನ್ನೂ ಆ ಥರ ದೊಡ್ಡ ಇದಿರತ್ತಲ್ಲ, ಅದರ ಒಳ್ಳೆ ಇರುತ್ತೆ. ಅಂದರೆ ಯಾವುದೇ ಪ್ರಾಣಿ ಬಂದರೂ ಅಲ್ಲಿ ಹೋಗ್ಲಿಕ್ಕೆ ಆಗದ ಹಾಗೆ. ಸರ್ ಸಿಗ್ಲಿಲ್ಲ ಸರ್, ಕೊನೆಗೆ ಹೆಂಗೆ ಸರ್ ಮಾಡೋದು? ಇಲ್ಲ ಪರವಾಗಿಲ್ಲ ಸರ್, ಇನ್ನು ಈಗ ಡಿಸ್ಟರ್ಬ್ ಆಯ್ತಲ್ಲ, ಇನ್ನೇನು ನಿಲ್ಲಲ್ಲ, ಅದರಷ್ಟಕ್ಕೆ ಅದರ ಪಡಿ ಹೋಗುತ್ತೆ. ಓಕೆ ಸ್ನೇಹಿತರೆ, ಅಂತೂ ಎಲ್ಲ ಅಗದು ಬಿಸಾಕ್ಬಿಟ್ರು ನಮ್ಮ ಸಾಹೇಬ್ರಲ್ಲಿ. ಅದು ಸಿಗಲಿಲ್ಲ, ಏನು ಮಾಡೋಣ ಹೇಳಿ. ಬಟ್ ಕಾಣಿಸ್ತಲ್ಲ ಒಳ್ಳೆ ಇದೆ ಅಂತ ಗೊತ್ತಾಯಿತು. ಪ್ರಾಬ್ಲಮ್ಮು ಸಾಲ್ವ್ ಆಗಲಿಲ್ಲ, ಏನು ಮಾಡೋದು ಹೇಳಿ. ಸರ್ ಇನ್ನು ಹೊರಡೋಣ, ಪರವಾಗಿಲ್ಲ, ಅದರಷ್ಟಕ್ಕೆ ಹೋಗ್ಬೋದು ಅದು. ಅಷ್ಟೇನಾ? ಸೊ ಇಷ್ಟು ನಾವು ಪ್ರಯತ್ನ ಪಟ್ಟರು ಸಿಕ್ಕಿಲ್ಲ ಸರ್. ಫುಲ್ ಟಿ ಶರ್ಟ್ ನಂದೋಯ್ತು, ಎಲ್ಲ ಹೋಣಾಯ್ತು. ಥ್ಯಾಂಕ್ಸ್ ಸರ್ಗೆ, ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಬನ್ನಿ. ಓಕೆ ಸರ್, ಹೊರಡೋಣ. ಬರ್ರಿ ಅಮ್ಮ, ಥ್ಯಾಂಕ್ ಯು. ಹಾವು ಬಂದರೆ ಮತ್ತೆ ಇವ್ರಿಗೆ ಫೋನ್ ಮಾಡಿ.